ಪ್ರತಿ ವರ್ಷ ಮಾರ್ಚ್ 21ರಂದು ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮದ ದಿನ. ಆದರೆ ಈ ವರ್ಷ ದೇಗುಲದ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಗತಿಯಲ್ಲಿರುವ ಕಾರಣ ಅನಿವಾರ್ಯ ಸ್ಥಿತಿಯಲ್ಲಿ ಜಾತ್ರೆ ನಡೆಯದಿದ್ದರೂ ಭಕ್ತರು ಗುಂಪು ಗುಂಪಾಗಿ ಬಂದು ಶಿವಗಣಪತಿ ಜಪಯಜ್ಞ ಪಠಣ ನಡೆಸುತ್ತಿದ್ದಾರೆ. ದೇಗುಲದಲ್ಲಿ ಭಕ್ತರು ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರದಲ್ಲಿದ್ದಾರೆ. ಈ ಬಗ್ಗೆ ಶಿವಗಣಪತಿ ಜಪಯಜ್ಞ ಉಸ್ತುವಾರಿ ವಹಿಸಿದ್ದ ಕಸ್ತೂರಿ ರಾಮಚಂದ್ರ ಆಚಾರ್ಯ ಮಾಹಿತಿ ನೀಡಿದ್ದಾರೆ. निर्विघ्नं कुरु मे देव सर्वकार्येषु सर्वदा हर शम्भो महादेव नीलकण्ठा नमोस्तुते वक्रतुण्ड महाकाय बालसूर्य समप्रभा निर्विघ्नं कुरु मे देव सर्वदा नमोस्तुते वक्रतुण्ड महाकाय बालसूर्य समप्रभा सर्वात्मा नीलकण्ठा नमोस्तुते वक्रतुण्ड महाकाय ಇವತ್ತು ಮಾರ್ಚ್ 21 ತಾರೀಕು ವರ್ಷ ಪ್ರತಿ ನಮ್ದು ಇಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯುವಂತಹ ದಿನ ಇವತ್ತು. ನಾವು ಈ ಜೀರ್ಣೋದ್ಧಾರದ ಪ್ರಕ್ರಿಯೆ ಇರುವುದರಿಂದ ನಮ್ಗೆ ಅದು ಮಾಡ್ಲಿಕ್ಕೆ ಅಸಾಧ್ಯ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಶಿವಗಣಪತಿ ಸ್ತೋತ್ರ ಪಠಣ ಅಂತ ನಾವೊಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇವತ್ತು ಬೆಳಗಿನಿಂದ 6 ಗಂಟೆಯಿಂದ ಪ್ರಾರಂಭ ಆಗಿದೆ. ಇದು ಸಂಜೆ 5 ಗಂಟೆ ತನಕ ನಡೀತಾ ಇದೆ. ಅಪಾರ ಭಕ್ತ ವೃಂದದವರು ಬಂದು ಒಂದು ಗಂಟೆಯ ಅವಧಿಯನ್ನು ಒಂದು ಭಕ್ತ ವೃಂದಕ್ಕೆ ಕೊಡ್ತಿದ್ದೇವೆ. ಒಂದು ಅವಧಿಯಲ್ಲಿ 50 ಜನ ತನಕ 50ರಿಂದ 60 ಜನ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ಸಾಧಾರಣ ಉಚ್ಚಿಲ, ಬೆಳ್ಮಾಣ್, ಪಡುಬಿದ್ರಿಯವರಂತೂ ಸಾಧಾರಣ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ. ಮತ್ತೆ ಕಾಪು, ಅಲ್ಲಿಂದ ಸಹ ಜನ ಬಂದಿದ್ದಾರೆ ಇಲ್ಲಿ. ಹೌದು.